ಎಸ್, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋಕೆ ಕಾಂಗ್ರೆಸ್ ಮುಖಂಡರಾದಂತ ವಿಶ್ವಾಸ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ. ಸರ್, ಇವತ್ತಿನ ಸಿಎಂ ಅವರ ರಾಜೀನಾಮೆ ವಿಷಯಕ್ಕೆ ಸಂಬಂಧಿಸಿದಂತೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸಿಎಂ ಅವ್ರು ರಾಜೀನಾಮೆ ಕೊಟ್ಟರು ತುಂಬಾ ಬೇಸರ ಆಗಿದೆ ಮೇಡಮ್ ಎಲ್ಲಾರ್ಗು. ಹೌದು, ಹೌದು. ಯಾಕೆಂದ್ರೆ ಒಂದು ಸಿದ್ದರಾಮಯ್ಯ ನುಂಡಿ ಒಬ್ಬ ಸಿದ್ದರಾಮಯ್ಯ ಅವರು ಒಂದು ಚಿಕ್ಕ ವಿಲೇಜ್ ಇಂದ ಬಂದು ಇವತ್ತು 8 ವರ್ಷ ರಾಜ್ಯನ ಆಳಿದ್ದಾರೆ ಅಂದ್ರೆ ಒಂದ್ ಸಾಮಾನ್ಯವಾದ ವಿಷಯ ಅಲ್ಲ. ಹೌದು, ಹೌದು. ಇಂತ ದೊಡ್ಡ ವಿಷಯನ ಇನ್ನೂ 2 ವರ್ಷ ಪೂರೈಸಬೇಕಿತ್ತು ಅಂತ ನಮ್ಮೆಲ್ಲರ ಆಸೆ ಇತ್ತು. ಬಟ್ ಹೈಕಮಾಂಡ್ ತೀರ್ಮಾನ ತಗೊಂಡಿದ್ದಾರೆ ನಾವು ಒಂದ್ ಬಿಟ್ರೆ ಬೇರೆ ಯಾವ್ದು ನಾವು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಇವತ್ತು ದಾಖಲೆ 17 ಬಜೆಟ್ ಯಾರಾದ್ರೂ ರಾಜ್ಯದಲ್ಲಿ ಏಕೈಕ ಮುಖ್ಯಮಂತ್ರಿ ಅವರೊಬ್ರೆ ಹೌದು, ಹೌದು. ಅಂತ ಬಡವರ ಪಾಲಿನ ಮುಖ್ಯಮಂತ್ರಿನ ನಾವು ಇನ್ನೂ 2 ವರ್ಷ ನೋಡ್ಬೇಕು ಅಂತ ಇಷ್ಟಪಡ್ತಿದ್ವಿ. ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತೆ ಅಧಿಕಾರ 2028ಕ್ಕೆ ನಾವು ಅಧಿಕಾರಕ್ಕೆ ಬಂದೇ ಬರ್ತಿದ್ವಿ, ಮತ್ತೆ ಸಿಕ್ತಿತ್ತು, ಮತ್ತೆ ತುಂಬಾ ಚಾನ್ಸಸ್ ಇತ್ತು. ಹೌದು. ಇವತ್ತು ಒಂದು OBC ನಾಯಕರನ್ನ ನಾವು ಬೇಗ ಮಿಸ್ ಮಾಡ್ಕೊಂತಿದೀವಿ ಅನ್ಸುತ್ತೆ. ಯಾಕಂದ್ರೆ ಅವರು ಬಂದ್ರೆ ವಿಧಾನಸೌಧದಲ್ಲಿ ಇದ್ರೇನೆ ಎದುರಾಳಿಗೊಂದು ಬಲ ನಮ್ಗೆ ಇದಿದ್ದು. ಇವತ್ತು ಅವ್ರು ಇಲ್ಲ ಅಂದಾಗ ಎದುರಾಳಿಗಳು ನಮ್ನ ವೀಕ್ ಆಗಿ ನೋಡ್ತಾರೆ. ಕಾಂಗ್ರೆಸ್ ಪಕ್ಷ ವೀಕ್ ಆಗಿದೆ, ಯಾರು ಕೌಂಟರ್ ಕೊಡೋರಿಲ್ಲ ಇವತ್ತಿನ ದಿನ. ಇಲ್ಲಿ ಯಾರೇ ಇದ್ರು, ಇಲ್ಲಿ ಯಾರೇ ಎಷ್ಟೋ ಜನ ಬರ್ಬೋದು, ಮುಖ್ಯಮಂತ್ರಿ ಆಗ್ಬೋದು, ಆದ್ರೆ ಸಿದ್ದರಾಮಯ್ಯ ಆಗಕ್ಕಾಗಲ್ಲ ಅನ್ನೋದನ್ನ ಹೇಳ್ತೀನಿ ಮೇಡಮ್. ಈ ಸಂದರ್ಭದಲ್ಲಿ ನಮ್ಮಂತ ಯುವಕರು ಇವತ್ತು ಒಂದು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಬರಕ್ಕೆ ಅವರೇ ಸ್ಫೂರ್ತಿ. ನಮ್ಮಂತ ಯುವಕರುಗಳಿಗೆ ಒಂದ್ ಚಾನ್ಸ್ ಸಿಕ್ತಿದೆ. ಒಂದು OBC 5ನೇ ವರ್ಗಕ್ಕೆ ಏನಾದ್ರೂ ಸಿಗ್ತಾ ಇದೆ, ನ್ಯಾಯ ದೊರಕಿಸಿದೆ ಅಂತಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಅದು ಸಿದ್ದರಾಮಯ್ಯ ಅವರೇ ಕಾರಣ ಅಂತ. ನಾವು ಈಗ ಚಾಮರಾಜನಗರ ಜಿಲ್ಲೆ ನಾವಿರೋದು, ಈ ಜಿಲ್ಲೆ ಶಾಪಗ್ರಸ್ತ ಜಿಲ್ಲೆ ಅಂತ ಕರೀತಾರೆ. ಇಂತ ಜಿಲ್ಲೆಗೆ 5 ಸಾರಿ ಮುಖ್ಯಮಂತ್ರಿ ಅವ್ರು ಭೇಟಿ ಕೊಟ್ಟು ಶಾಪಗ್ರಸ್ತ ಮಾಡಿದ್ರು ಅಂತ ಹೆಮ್ಮೆ ಇರುವಂತ ಹಳೆ ಮೈಸೂರು ಭಾಗದ ನಾಯಕರವರು. ಇವತ್ತು ಈ ಸಂದರ್ಭದಲ್ಲಿ ತುಂಬಾ ನಮ್ಮ ಯುವಕರು ಬೇಜಾರ್ ಮಾಡ್ಕೊಂತಿದೀವಿ. ಡಿ ಕೆ ಶಿವಕುಮಾರ್ ಕೊಟ್ರು ಅನ್ನೋದು ಬೇಜಾರಲ್ಲ, ಅಥವಾ ಇನ್ನೊಬ್ರು ಕೊಟ್ರು ಅನ್ನೋದು ಬೇಜಾರಲ್ಲ. ಇನ್ 2 ವರ್ಷ ನಮ್ ನಾಯಕರು ಇರ್ಬೇಕಿತ್ತು ಒಬ್ರು 5ನೇ ವರ್ಗದಲ್ಲಿ ಅಂತ. ಇದ್ರಿಂದ ನಮ್ಮ 5ನೇ ವರ್ಗದ ಓಟ್ಗಳು ತುಂಬಾ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದನ್ನ ಮಾತ್ರ ಹೇಳ್ಬಲ್ಲೆ. ಅಂದ್ರೆ 2028 ಅಲ್ಲಿ ಆಗ್ಬೇಕಾಗಿರೋ ಎಲೆಕ್ಷನ್ ಮೇಲೆ ಈ ನಾಯಕತ್ವ ಬದಲಾವಣೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ವ್ಯಕ್ತಪಡಿಸ್ತಾ ಇದ್ದೀರಾ? ಖಂಡಿತ ಪರಿಣಾಮ ಬೀರುತ್ತೆ. ಯಾಕಂದ್ರೆ ಅವರು ತುಂಬಾ ಮರ್ಯಾದೆಯಿಂದಾನೆ ಹೈಕಮಾಂಡ್ಗೆ ಅವ್ರು ಕೊಟ್ಟಿರೋ ಮಾತಂತ ನಡ್ಕೊಂತಿದಾರೆ. ಇವತ್ ಯಾರಾದ್ರೂ ಕೊಟ್ಟಿರೋ ಮಾತನ್ನ ನಡ್ಕೊಬೇಕು ಅನ್ನೋ ಮನೋಭಾವನೆ ಇದ್ರೆ ಅಶೋಕ ರಾಜ ಮೌರ್ಯ ಅಕ್ಕಪಕ್ಕ ಬಿಟ್ರೆ ಅಲ್ಲಿಗೆ ಸಿದ್ದರಾಮಯ್ಯನೇ ಸೇರೋದು ಅಂತ ನಾವ್ ಹೇಳ್ತೀವಿ ಮೇಡಮ್. ಕೊಟ್ಟು ಮಾತನ್ನ ಉಳಿಸ್ಕೊಳ್ದೆ ಇವತ್ತು ಅವ್ರು ಏನ್ ಬೇಕಾದ್ರೂ ಮಾಡ್ಬೋದಿತ್ತು. ಹೈಕಮಾಂಡ್ ಮುಂದೆ ಅವ್ರದ್ದೇನು ದೊಡ್ಡ ವಿಷಯ ಅಲ್ಲ. ನಮ್ಗೆಲ್ಲ ಸಿದ್ದರಾಮಯ್ಯನ ಹೈಕಮಾಂಡ್, ಅದ್ರಲ್ಲಿ ಏನು 2ನೇ ಪ್ರಶ್ನೆ ಇಲ್ಲ. ಬಟ್ ಅವ್ರು ಒಂದು ಕೊಟ್ಟಿದೀನಿ, ಆ ಮಾತಿಗೆ ನಾನ್ ಬದ್ಧನಾಗಿರ್ಬೇಕು, ರಾಹುಲ್ ಗಾಂಧಿ ಅವ್ರಿಗೆ ಹೇಳಿದೀನಿ ಅನ್ನೋ ಉದ್ದೇಶ ಇದೆಯಲ್ಲ, ಅದೊಂದಕ್ ಮಾತ್ರ ಅವರು ಇವತ್ ತಲೆಬಾಗಿರೋದ್ ಹೊರತು ಯಾವ್ದೇ ಬೇರೆ ಇದರಿಂದ ಯಾರ್ದೇ ಕಟ್ಟುನಿಟ್ಟಿಗೆ ಅವರು ರಾಜೀನಾಮೆ ಕೊಡ್ತಿಲ್ಲ. ಸರ್, ಈಗ ನಾಯಕತ್ವ ಬದಲಾವಣೆ ಆಗಿರೋದ್ರಿಂದ ಈ ಪಂಚ ಗ್ಯಾರಂಟಿ ಯೋಜನೆ ಏನಿತ್ತು ಅದು DKC ಅವರು CM ಆದ್ಮೇಲೂ ಕೂಡ ಮುಂದುವರಿಯೋ ಚಾನ್ಸಸ್ ಇದೆಯಾ ಸರ್? ಇಲ್ಲ ಮೇಡಮ್, ಎಲ್ಲ 100% ಎಲ್ಲಾ ಗ್ಯಾರಂಟಿಗಳು ಚಾನ್ಸಸ್ ಇದೆ. 100% ನಡೆದೇ ನಡೀತೆ. ಗ್ಯಾರಂಟಿಲಾಗ್ಲಿ ಸರ್ಕಾರದ ಯೋಜನೆಗಳಾಗ್ಲಿ ಯಾವ್ದು ಏನು ಮಿಸ್ ಆಗಲ್ಲ. ಬಟ್ ನಮ್ ನಾಯಕರು ಒಂದು CM ಸ್ಥಾನದಲ್ಲಿ ಇಲ್ಲ ಅನ್ನೋದೊಂದು ಮಿಸ್ ಆಗುತ್ತೆ. ಅದನ್ನ ಪ್ರತಿದಿನ ಮಿಸ್ ಮಾಡ್ಕೊಂತೀವಿ ನಾವು. ಹೊಸ ಯೋಜನೆ ಏನಾದ್ರು ಬರೋದ್ರಲ್ಲಿ ಇದೆಯಾ ಸರ್ DKC ಅವರು CM ಆದ್ರೆ? ಮೇಡಮ್, ಈಗ ಸದ್ಯಕ್ಕೆ ಯಾವ್ದನ್ನು ಹೇಳಿಲ್ಲ. ಇನ್ನೇನಿದ್ರೂ ಜನತೆಗೆ ಎಲ್ಲಾ ರೀತಿ ತಲುಪಿಸುವಂತ ಕರ್ತವ್ಯ ಮಾಡ್ತಿದ್ವಿ ಅಷ್ಟೇ. ಈಗ ಜಾತಿ ಗಣತಿ ಮಾಡಿದಾರಲ್ಲ, ಅದನ್ನೊಂದು ಮುಂಚೂಣಿಗೆ ತರಬೇಕು ಅಂತಿದ್ರು. ಅದೇನೋ ಇನ್ನಷ್ಟು ಜಾರಿಗಳಿತ್ತು. ಇವತ್ತು ನಾಳೆ ರಿಪೋರ್ಟ್ ಇತ್ತು, ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇವತ್ತು ಸಿದ್ದರಾಮಯ್ಯ ಅವ್ರ ಮನೆ ಮುಂದೆ ಸಾಕಷ್ಟು ಅಭಿಮಾನಿಗಳು ಕಣ್ಣೀರ್ ಇಡ್ತಾ ಇದ್ರೆ ಅವ್ರನ್ನ ಮಿಸ್ ಮಾಡ್ಕೊಂತ ಇರ್ಬೇಕಿತ್ತು ಅಂತ. ಪ್ರತಿಯೊಂದು ಗ್ರಾಮದಲ್ಲೂ ಒಂದ್ ಸಣ್ಣ ಮಹಿಳೆ ಕೇಳಿದ್ರು ಹೇಳ್ತಾರೆ, ವಯಸ್ಸಾಗಿರೋ ಅಜ್ಜಿ ಕೇಳಿದ್ರು ಹೇಳ್ತಾರೆ. ಇವತ್ ಯಾರಾದ್ರೂ ಕರ್ನಾಟಕದಲ್ಲಿ ಒಬ್ರು ಮಾತ್ ಕೇಳಿ ಓಟ್ ಹಾಕ್ತಾರೆ ಜನ ಅನ್ನೋದಿದ್ರೆ ಅವ್ರು ಮಾತ್ರ. ಸರ್, ಈಗ DKC ಅವರು CM ಆದ್ರೆ ಗಣೇಶ್ ಪ್ರಸಾದ್ ಅವ್ರಿಗೆ ಸಚಿವ ಸ್ಥಾನ ಸಿಗ್ಬೋದಾ ಸರ್? 100% ಮೇಡಮ್, ನಾವೆಲ್ಲ ಒತ್ತಾಯ ಮಾಡ್ತಿದ್ವಿ ಯೂತ್ ಕಾಂಗ್ರೆಸ್ ಇಂದ. ಇವತ್ತು ಆಲ್ರೆಡಿ CM ಇದಕ್ಕೆ ಪ್ರೊಟೆಸ್ಟ್ ಮಾಡಕ್ ಹೋಗ್ತಿದ್ವಿ, ಅಂದ್ರೆ ಮನವಿ ಸಲ್ಲಿಸಕ್ ಹೋಗ್ತಾ ಇದೀವಿ. ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಏಕೈಕ ಲಿಂಗಾಯತ ಶಾಸಕ ಅಂತ ಇರೋದು ನಮ್ ಗಣೇಶ್ ಪ್ರಸಾದ್ ಒಬ್ರೆ. ಮೈಸೂರಲ್ಲೂ ಯಾರೆಲ್ಲ, ಚಾಮರಾಜನಗರದಲ್ಲಿ ಇದಾರೆ ನಾವು ಒಬ್ರೆ, ಮಂಡ್ಯ, ಹಾಸನ ಯಾವ್ದ್ರಲ್ಲೂ ಇಲ್ಲ. ಅದ್ರಲ್ಲೂ ಯುವ ನಾಯಕ, ಯುವಕರ ಸ್ಫೂರ್ತಿ, ಮತ್ತೆ ಸಿದ್ದರಾಮಯ್ಯ ಅವ್ರ ಬಲಾಗೆ ಬಂಟ ಅವರು. ಅದ್ರಿಂದ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ಇದೀವಿ. ಮತ್ತೆ ನಾವು ಎಲ್ಲರೂ ಮನವಿ ಸಲ್ಲಿಸ್ತಾ ಇದೀವಿ ಮೇಡಮ್ ಹೈಕಮಾಂಡ್ ಅವ್ರಿಗೆ, ಧನ್ಯವಾದಗಳು. ಮತ್ತೆ ಪತ್ರಿಕೆ ಮೂಲಕ. ನೀವು ಭಾವುಕರಾಗಿದ್ದೀರಾ ಸರ್, ಗೊತ್ತಾಗ್ತಾ ಇದೆ ನಮ್ಗೆ.
ಅವ್ರ ಹೌದು ಮೇಡಮ್, ಸಿಎಂ ಎಂಟರ್ ಬದಲಾವಣೆ ಆದ್ರೂನು ಈಗ ಆಗ್ತಿರೋದ್ರಿಂದ. ಒಬ್ರು ಒಂದು ಸಿಕ್ಕಾಪಟ್ಟೆ ಬೇಜಾರಿದೆ. ಹ್ಮ್ 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 ಯಾರಿಗೂ ಏನು ಮಾತಾಡಕ್ ಆಗ್ತಿಲ್ಲ, ಆದ್ರೂನು ಈ ನೋವನ್ನ ಹಂಚ್ಕೊಂತ ಇದೀವಿ ಅಷ್ಟೇ. ಹ್ಮ್ ಹ್ಮ್ ಹ್ಮ್. ಹೇಳಕ್ ಆಗ್ತಿಲ್ಲ. ಇರ್ಲಿ ಸರ್, ಧನ್ಯವಾದಗಳು ಸರ್ ತಮ್ಮೆಲ್ಲ ಮಾಹಿತಿಗೆ.